ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ತಂಪು ತಂಪು ಕೂಲಾದ ಒಂದು ಜ್ಯೂಸು. ಸಮ್ಮರ್ ಟೈಮಲ್ಲಿ ಅಂದರೆ ಬೇಸಿಗೆಯಲ್ಲಿ ಇದನ್ನು ಕುಡಿದ್ರೆ ಫುಲ್ ಆಯಾಸ ನಿಮ್ಮದು ತಣಿದು ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಹಾಗೂ ಸಿಂಪಲ್ ಕೂಡ ಉಂಟು, ಜಸ್ಟ್ ನೀವೊಮ್ಮೆ ಟ್ರೈ ಮಾಡಿ. ಇದಕ್ಕೆ ನಿಮಗೆ ಬೇಕಾಗುವಷ್ಟು ನೀರನ್ನು ನಾನಿಲ್ಲಿಟ್ಟಿದ್ದೀನಿ. ಅಂದರೆ ಒಂದು 7-8 ಮೆಂಬರ್ಸ್ಗೆ ಮಾಡೋದಾದರೆ ಒಂದು 2 ಕಪ್ಪಷ್ಟು ನೀರನ್ನು ಇಟ್ಟರೆ ಸಾಕು. ನೀವು ಸ್ವಲ್ಪ ಪುದೀನ ಹಾಗೂ ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕಿ, ಸಕ್ಕರೆ ಇಷ್ಟ ಇಲ್ಲದ್ರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಅಥವಾ ಕಲ್ ಸಕ್ಕರೆ ಕೂಡ ಹಾಕ್ಬೋದು. ಒಂದು 5ರಿಂದ 6 ಚಮಚ ಸಕ್ಕರೆಯನ್ನು ಹಾಕಿದ್ದೀನಿ. ಹಾಗೂ ಒಂದು 3 ಲಿಂಬೆಯನ್ನು ನಾನಿಲ್ಲಿ ಹಿಂಡ್ತಾ ಇದ್ದೀನಿ. ಕರೆಕ್ಟಾಗಿ 3 ಲಿಂಬೆ ಹಿಂಡಬೇಕು. ಇವಾಗ ಒಳ್ಳೆ ರೀತಿ ಕುದೀತಾ ಉಂಟಲ್ವಾ, ಪುದೀನ ಫ್ಲೇವರ್ ಎಲ್ಲ ಸ್ವಲ್ಪ ಇದರಲ್ಲಿ ಬಿಡಲಿ. ಚೆನ್ನಾಗಿ ಈ ರೀತಿ ಕುದಿ ಬಂದಮೇಲೆ 2 ಚಮಚದಷ್ಟು ಟೀ ಪೌಡರನ್ನು ಹಾಕಿ ಗ್ಯಾಸನ್ನು ರಪಕ್ಕನೆ ಆಫ್ ಮಾಡಿಬಿಡಬೇಕು. ಗೊತ್ತಾಯ್ತಲ್ಲ, ಕುದಿಸ್ಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ. ಹಾಗೂ 1 ಸೆಕೆಂಡಷ್ಟು ಇಟ್ಟು, ಜಸ್ಟ್ 1 ಸೆಕೆಂಡಷ್ಟು ಇಟ್ಟು ಇದನ್ನು ಸೋಸಿ ತೆಗಿಬೇಕು. ಅಷ್ಟೇ, ರಪಕ್ಕ ತೆಗಿಬೇಕು, ತುಂಬ ಹೊತ್ತು ಇಡಲಿಕ್ಕಿಲ್ಲ, ಇಲ್ಲದ್ರೆ ಆ ಟೀ ಫ್ಲೇವರ್ ಜಾಸ್ತಿ ಬರುತ್ತೆ ಇದರಲ್ಲಿ. ಹಾಗೂ ಇದಕ್ಕೆ ಟೀ ಪೌಡರ್ ಯಾಕೆ ಯೂಸ್ ಮಾಡಿದ್ರೆ ಅಂದರೆ ಟೀಯಲ್ಲಿ ರಿಫ್ರೆಶ್ಮೆಂಟ್ ಜಾಸ್ತಿ ಇರುತ್ತೆ, ಹಾಗೂ ಬೇಗನೆ ನಮ್ಮ ಆಯಾಸ ತಣಿಸುತ್ತೆ. ಇದು ಬಾಯಾರಿಕೆ ಕೂಡ ಜಾಸ್ತಿ ಆಗಲ್ಲ. ಹಾಗಾಗಿ ಇದಕ್ಕೆ ನಾನು ಈ ಫ್ಲೇವರನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ಇವಾಗ ಸ್ವಲ್ಪ ಇದು ತಣ್ಣಗಾಗಲಿ. ಸ್ವಲ್ಪ ತಣ್ಣಗಾಗಿದೆ, ಇದು ಹೀಗೇ ನಾನು ಮಾಡ್ತಾಯಿದ್ದೀನಿ, ಸ್ವಲ್ಪ ಚೆಂದ ಕಾಣಲಿ ಅಂತೇಳಿ ಅಷ್ಟೇ. ಇದೆಲ್ಲ ಅಗತ್ಯ ಇಲ್ಲ. ಆದರೆ ನಿಮಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಎಲ್ಲ ಬರುವ ಟೈಮಲ್ಲೇ ಆದರೆ ಈ ರೀತಿ ನೀವು ಮಾಡ್ಬೋದು. ಸ್ವಲ್ಪ ಉಪ್ಪನ್ನು ಗ್ಲಾಸ್ ಸ್ವಲ್ಪ ಇದಿರಬೇಕು, ನೀರಿನ ಅಂಶ ಇರಬೇಕು, ಅದರ ತುದಿಗೆ ಈ ರೀತಿ ನೀವು ಟಚ್ ಮಾಡಿದರೆ ಆ ಉಪ್ಪು ಅದರ ಮೇಲೆ ನಿಲ್ಲುತ್ತೆ. ಇಲ್ಲಿ ನಾನು ಕಸಕಸೆ ಹಾಕ್ತಾಯಿದ್ದೀನಿ. ನಮ್ಮ ಈಜು ಕಸಕಸೆ ಅಂತ ಹೇಳ್ತಾರೆ, ಕಾಮಕಸ್ತೂರಿ ಕೂಡ ಹೇಳ್ತಾರೆ ಕೆಲವರು. ಅದನ್ನು ಹಾಕಿ ಇದಕ್ಕೆ ನಾನು ಜಲ್ಜೀರ ಪೌಡರ್ ಹಾಕ್ತಾಯಿದ್ದೀನಿ. ಫ್ಲೇವರ್ಗೆ ತುಂಬ ಚೆನ್ನಾಗಾಗುತ್ತೆ. ಚಾಟ್ ಮಸಾಲ ಕೂಡ ಸ್ವಲ್ಪ ನೀವು ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಅದು ಬ್ಲ್ಯಾಕ್ ಸಾಲ್ಟ್, ಪಿಂಕ್ ಸಾಲ್ಟ್, ಅದನ್ನು ಕೂಡ ನೀವು ಇಲ್ಲಿ ಸ್ವಲ್ಪ ಪಿಂಚಷ್ಟು ಹಾಕಿ. ಓಕೆ, ಇವಾಗ ಒಂದು ಗ್ಲಾಸಿಗೆ ಸ್ವಲ್ಪ ಸ್ವಲ್ಪನೇ ಈ ಡಿಕೋಷನ್ ಹಾಕಬೇಕು, ಜಾಸ್ತಿ ಹಾಕಲಿಕ್ಕಿಲ್ಲ. ನೋಡಿ, ಒಂದು 1/4 ಗ್ಲಾಸಷ್ಟು ನೀವು ಹಾಕಿದರೆ ಸಾಕು. ಸಕ್ಕರೆ ಎಲ್ಲ ಕರೆಕ್ಟಾಗಿರಲಿ, ಇಲ್ಲದ್ರೆ ಸ್ವಲ್ಪ ಚಪ್ಪೆ ಆಗುತ್ತೆ. ಕೆಲವರಿಗೆ ಸಕ್ಕರೆ ಫ್ಲೇವರ್ ಇಷ್ಟ ಇಲ್ಲದವರು, ಅಂದರೆ ಕಮ್ಮಿ ಕುಡಿಯೋವರು ಸಕ್ಕರೆ, ಅವರು ಸ್ವಲ್ಪ ಹಾಕಿದರೆ ಸಾಕು. ಇವಾಗ ಸೋಡಾವನ್ನು ಆ್ಯಡ್ ಮಾಡೋಣ. ಸೋಡಾ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇದರ ಫ್ಲೇವರ್ ಒಳ್ಳೆ ರೀತಿ ಬರುತ್ತೆ. ಹಾಗೂ ಬೇಗನೆ ನಿಮಗೆ ಮತ್ತೊಮ್ಮೆ ಬಾಯಾರಿಕೆ ಕೂಡ ಆಗಲ್ಲ. ಹಾಗೂ ಹೊಟ್ಟೆಯೊಳಗಿರುವ ಗ್ಯಾಸ್ ಅದೆಲ್ಲ ಟಪಕ್ಕನೆ ಹೋಗಿಬಿಡುತ್ತೆ. ಓಕೆ, ನೋಡಿ ಈ ರೀತಿ. ಇವಾಗ ಚಿಲ್ಲಾಗಿರಲಿಕ್ಕೆ ಐಸ್ ಕ್ಯೂಬ್ಸ್ ಹಾಕಿದರೆ ಆಯಿತು. ಇಷ್ಟೇ ಮಾಡಲಿಕ್ಕಿರೋದು, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ನೀವೊಮ್ಮೆ ಟ್ರೈ ಮಾಡಿ. ಇವತ್ತಿನ ಈ ಒಂದು ಡ್ರಿಂಕ್ ನಿಮಗೆ ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಂತೂ ಇದನ್ನು ಇವಾಗಲೇ ಕುಡಿತೀನಿ, ನೀವು ಕೂಡ ಈಗಲೇ ಹೋಗಿ ಟ್ರೈ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.